ನಮಸ್ತೆ. ಮನಸ್ಸು ಜೋಪಾನ, ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರ್ದಿರೋದು ಪದಚಿನ್ನ ಅವರು. ಬನ್ನಿ, ಸೇಮ್ ಮರೆಯುವುದಾದರೆ ಮರೆತು ಬಿಡು ಅನ್ನೋ ಒಂದು ಚಾಪ್ಟರ್ ಇಂದಾನೆ ನಾವು ನೆಕ್ಸ್ಟ್ ನೋಡ್ತಾ ಇದ್ದೀವಿ. ಮೊದಲನೇದಾಗಿ, ನೀನ್ ನಿರ್ಧಾರ ಮಾಡು, ನಾನ್ ನಿಂಗೆ ಸಹಾಯ ಮಾಡ್ತೀನಿ ಅಂತ ಮನಸ್ಸು ಹೇಳ್ತು. ಅದನ್ನ ಅರ್ಥ ಮಾಡಿಸೋದಕ್ಕೆ ಮಹಾಭಾರತದ ಕಥೆಯನ್ನ ಹೇಳ್ತು, ಮೊಬೈಲಿನ ಎಕ್ಸಾಂಪಲ್ನ ಅರ್ಥ ಮಾಡಿಸ್ತು. ಅದರ ಜೊತೆ ಜ್ಞಾನಿ ಅಂದ್ರೆ ನೀನ್ ಖಾಲಿ ಆಗು, ಹೊಸದನ್ನ ತುಂಬ್ಕೊಳಕ್ಕೆ ಅನ್ನೋದನ್ನ ಝೆನ್ ಶಿಷ್ಯನ ಮೂಲಕ ಅರ್ಥ ಮಾಡಿಸ್ತು. ಈಗ ಇನ್ನು ಏನೇನೆಲ್ಲ ಅರ್ಥ ಮಾಡಿಸ್ತಾ ಇದೆ ನೋಡೋಣ. ಓಕೆ, ಈಗ ಇನ್ನೊಂದು ಕಥೆಯನ್ನ ಮನ್ಸು ಹೇಳ್ತಾ ಇದೆ. ಒಬ್ಬ ರಾಜ ಇದ್ದ, ಅತ್ಯಂತ ಬಲಶಾಲಿ ಹಾಗೂ ದೊಡ್ಡ ಜ್ಞಾನಿ. ಮಾಡುವ ಕೆಲಸದ ಮೇಲೆ ಶ್ರದ್ಧೆ ಇತ್ತು. ಯಾವುದರ ಬಗ್ಗೆಯೂ ಅತಿಯಾದ ವ್ಯಾಮೋಹ ಇರಲಿಲ್ಲ. ರಾಜನಾಗಿದ್ದರೂ ಸತ್ಯದ ಅರಿವು ಅವನಿಗಿತ್ತು. ಒಂದು ದಿನ ಕಾಡಿನಲ್ಲಿ ಬೇಟೆಯಾಡಲು ಹೋದಾಗ ಅವನಿಗೆ ಒಂದು ಪುಟ್ಟ ಜಿಂಕೆ ಕಾಣಿಸಿತು. ಆ ಜಿಂಕೆ ಮರಿಯನ್ನು ಆತ ತನ್ನ ಆಸ್ಥಾನಕ್ಕೆ ಕರೆದುಕೊಂಡು ಬಂದ. ಯಾಕೋ ಏನೋ ಅವನಿಗೆ ಅದರ ಮೇಲೆ ವ್ಯಾಮೋಹ, ಕಾಳಜಿ ಎಲ್ಲವೂ ಹುಟ್ಟಿತು. ಅವನು ಆ ಜಿಂಕೆ ಮರಿಯ ಮೇಲೆ ಪ್ರೀತಿ ತೋರಲು ಶುರು ಮಾಡಿದ. ಅದನ್ನು ಅತಿಯಾಗಿ ಹಚ್ಚಿಕೊಂಡ. ಧ್ಯಾನ ಮಾಡುವಾಗಲೂ ಅದರ ಬಗ್ಗೆ ಯೋಚನೆ ಸ್ಟಾರ್ಟ್ ಆಯ್ತು. ಅದು ಒಂದು ಕ್ಷಣ ಕಣ್ಣಿಂದ ದೂರ ಆದ್ರೂ ಇವನಿಗೆ ದುಗುಡ ಆಗ್ತಾ ಇತ್ತು. ಒಂದು ದಿನ ಆ ಜಿಂಕೆ ಇದ್ದಕ್ಕಿದ್ದಂತೆ ರಾಜನನ್ನ ಬಿಟ್ಟು ಕಾಡಿನೊಳಗೆ ಓಡಿ ಹೋಯ್ತು. ಆದರೆ ಇಲ್ಲಿ ರಾಜನಿಗೆ ತನ್ನಿಂದಲೇ ಏನೋ ತಪ್ಪಾಯ್ತು ಅನ್ನೋ ಭಾವನೆ ಶುರು ಆಯ್ತು. ಕೊನೆಗೆ ಒಂದು ದಿನ ಅದೇ ಕೊರಗಿನಲ್ಲಿ ತೀರಿ ಹೋದ. ಅದೇ ಆ ರಾಜ ಆ ಜಿಂಕೆ ಹೋದ ಬಳಿಕ ಜಿಂಕೆಯ ಜೊತೆ ಕಳೆದ ಸುಂದರ ಕ್ಷಣಗಳನ್ನು ನೆನಪಿನಲ್ಲಿಟ್ಟುಕೊಂಡು ದೂರಾದ ಮೇಲೆ ಅದರ ಸಂಕಟವನ್ನ ಮರೆತಿದ್ರೆ ಎಲ್ಲವೂ ಕ್ಷೇಮವಾಗಿರ್ತಾ ಇತ್ತು. ಮರೆತು ಬಿಡುವುದರಿಂದ ಹಲವು ಉಪಯೋಗಗಳಿವೆ. ಹಿಂದೆ ನಡೆದ ಕಹಿ ನೆನಪುಗಳು ಕೆಲವೊಮ್ಮೆ ಮುಂದೆ ಹೋಗಲು ಕಟ್ಟಿ ಹಾಕುತ್ತದೆ. ಏನಂತಾರೆ, ಹಿಂದೆ ನಡೆದ ಕೆಲವು ಘಟನೆಗಳು ನಾವು ಮರಿಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋದಕ್ಕೆ ಅದು ನಮ್ಮನ್ನ ಬಿಡೋದಿಲ್ಲ. ಅವುಗಳಿಂದ ಬಿಡಿಸಿಕೊಂಡರೆ ನನಗೆ ಹೊಸ ನೆನಪುಗಳನ್ನು ಇಟ್ಟುಕೊಳ್ಳಲು ಜಾಗ ಸಿಗುತ್ತೆ. ನನಗೂ ಸುಸ್ತಾಗುವುದಿಲ್ಲ, ನಿನಗೂ ಸುಸ್ತಾಗುವುದಿಲ್ಲ. ಇಬ್ಬರು ನಮ್ಮ ಕೆಲಸಗಳನ್ನು ಸುಲಭವಾಗಿ ಮಾಡಬಹುದು. ಯಾವ ವಿಷಯಕ್ಕೂ ಅಂಟಿಕೊಳ್ಳದಿದ್ದರೆ ನೆಮ್ಮದಿ, ಶಾಂತಿ, ಸಮಾಧಾನ ಸಿಗುತ್ತದೆ. ಮರೆತು ಮುಂದೆ ಸಾಗುವುದರಿಂದ ಜೀವನ ಇನ್ನೊಂದು ಹೊಸ ಅವಕಾಶ ನೀಡುತ್ತದೆ. ಕೆಲವೊಮ್ಮೆ ನೆನಪು ಎನ್ನುವುದು ಅನಿವಾರ್ಯ, ಆದರೆ ಮರೆಯುವುದು ನೆಮ್ಮದಿ. ಸತ್ಯದ ದಾರಿಯಲ್ಲಿ ಇರುವಾಗ ಪಶ್ಚಾತ್ತಾಪದ ಪ್ರಮೇಯ ಬರೋದಿಲ್ಲ. ಆಗ ಮರೆಯುವುದು ಕೂಡ ಸುಲಭವಾಗುತ್ತೆ. ಅರ್ಜುನ ಯುದ್ಧ ಭೂಮಿಯಲ್ಲಿ ತನ್ನ ಕುಟುಂಬದವರ ವಿರುದ್ಧವೇ ಯುದ್ಧ ಮಾಡುವ ಸಂದರ್ಭ ಬಂದಾಗ ಕೃಷ್ಣ ಹೇಳುವುದು ಕೂಡ ಅದನ್ನೇ. ಏನು ಅವಶ್ಯಕವೋ ಅದನ್ನು ಮಾಡಿದಾಗ ಬೇಸರ ಮಾಡಿಕೊಳ್ಳುವ ಸಂದರ್ಭ ಬರುವುದಿಲ್ಲ. ಜಪಾನ್ ದೇಶದ ಝೆನ್ ಗುರುವೊಬ್ಬರು ಯಾವಾಗಲೂ ಒಬ್ಬ ಶಿಷ್ಯನಿಗೆ ಈ ಮಾತು ಹೇಳುತ್ತಿದ್ದರು: ಫರ್ಗೆಟ್ ಆಸ್ ಫಾಸ್ಟ್ ಆಸ್ ಯು ಕ್ಯಾನ್, ಬಟ್ ಲರ್ನ್ ವಾಟ್ ದ ಪೇನ್ ಮೆಂಟ್. ಅಂದರೆ ನೋವು ಕಲಿಸಿದ ಪಾಠವನ್ನು ಕಲಿತು ನೋವನ್ನು ಮರೆಯಬೇಕು. ಮನಸ್ಸು ನಮಗೆ ಇನ್ನೊಂದು ಎಕ್ಸಾಂಪಲ್ನ ಮೂಲಕ ಅರ್ಥ ಮಾಡಿಸ್ತಾ ಇದೆ. ಇದನ್ನ ನಾವು ಕನೆಕ್ಟ್ ಮಾಡ್ಕೊಳ್ತಾ ನೋಡ್ಕೊಳ್ಳೋಣ ಸಿಂಪಲ್ ಆಗಿ. ರಾಜ ಎಷ್ಟೇ ಜ್ಞಾನಿ ಆಗಿದ್ರು ಅವರು ಯಾವುದಕ್ಕೂ ವ್ಯಾಮೋಹ ಇಲ್ಲದೆ ಒಂದು ಸತ್ಯದ ದಾರಿಯಲ್ಲಿ ನಡೀತಾ ಇದ್ರು ಕೂಡ ಹೇಗೆ ಅಟ್ಯಾಚ್ಮೆಂಟ್ ಅನ್ನೋದು ನಮ್ಮ ಲೈಫಲ್ಲಿ ಎಂಟ್ರಿ ಆಗ್ಬಿಡುತ್ತೆ. ಅಷ್ಟು ಜ್ಞಾನಿಯಾಗಿದ್ರೂ ಸಹ ರಾಜ ಒಂದು ಪುಟ್ಟ ಜಿಂಕೆನ ಇಟ್ಕೊಂಡು ಬಂದು ಅದ್ರ ಮೇಲೆ ವ್ಯಾಮೋಹ ಬೆಳೆದು ಅದು ಬಿಟ್ಟು ಹೋದಾಗ ನೋವಾಗಿ ಧ್ಯಾನದಲ್ಲಿ ಕೂತಾಗ್ಲೂ ಅದ್ರ ಬಗ್ಗೆ ಯೋಚನೆ ಮಾಡಿ ಅದಿಲ್ಲ ಅಂದ್ರೆ ಇವನ್ಗೆ ಕೈಕಾಲು ಆಡದೇ ಇರೋ ರೀತಿಯಾಗಿ ಕೊನೆಗೆ ಅದು ಬಿಟ್ಟು ಹೋದಾಗ ನನ್ನಿಂದ ತಪ್ಪಾಯ್ತು, ನಾನ್ ಕರ್ಕೊಂಬರ್ಬಾರ್ದಿತ್ತು, ನಾನ್ ನೋಡ್ಕೋಬಾರ್ದಿತ್ತು, ನಾನ್ ಹಚ್ಕೋಬಾರ್ದಿತ್ತು ಅಂತ ಅವನು ಬ್ಲೇಮ್ ಮಾಡ್ಕೊಂಡು ಗಿಲ್ಟಿಗೆ ಹೋಗಿ ಕೊನೆಗೆ ಅವನೇ ಸಾವನ್ನ ಅಪ್ಪದ. ಹಾಗೆ ನಾವು ನಮ್ಮ ಜೀವನದಲ್ಲಿ ಎಲ್ಲ ತಿಳ್ಕೊಂಡು ಸರಿಯಾಗಿ ನಡೀತಾ ಇದ್ದೀವಿ ಅಂತ ಅನ್ಕೊಂಡ್ರು ಸಹ ನಮ್ಮದೇ ಆದಂತಹ ಕೆಲವು ವ್ಯಾಮೋಹಗಳು, ಅಟ್ಯಾಚ್ಮೆಂಟ್ಗಳು, ಹಳೆಯ ನೆನಪುಗಳು ನಮ್ಮನ್ನ ಪದೇ ಪದೇ ಕರ್ಕೊಂಡೋಗಿ ಅಲ್ಲಿಗೆ ನಿಲ್ಲಿಸ್ತಾ ಇರುತ್ತೆ. ಅದನ್ನ ನಾವು ಗಮನಿಸ್ಕೊಂಡು ಓಕೆ, ಎಲ್ಲೋ ಮಿಸ್ ಆಗ್ತಾ ಇದೆ, ನನ್ನ ಚಾನೆಲ್ ಮಿಸ್ ಆಗ್ತಾ ಇದೆ, ನನ್ನ ಅಲೈನ್ಮೆಂಟ್ ಮಿಸ್ ಆಗ್ತಾ ಇದೆ ಅನ್ನೋ ಅರಿವನ್ನ ಮೂಡಿಸ್ಕೊಂಡು ಸ್ವಲ್ಪ ಪಾಸ್ ತಗೊಂಡು ಇದು ಮತ್ತೆ ಇನ್ಯಾವತ್ತೂ ರಿಪೀಟ್ ಆಗದೆ ಇರೋ ಥರ, ಆ ಜಿಂಕೆಗೂ ನೋವಾಗದೆ ಇರೋ ಥರ, ರಾಜಂಗೂ ನೋವಾಗದೆ ಇರೋ ಥರ ಆ ಜಿಂಕೆನ ಅಲ್ಲೇ ಬಿಟ್ಟು ಅದಕ್ಕೆ ಏನು ಬೇಕೋ ಅದು ವ್ಯವಸ್ಥೆ ಮಾಡಿ ಬಂದಿದ್ದಿದ್ರೆ ಜಿಂಕೆನೂ ಖುಷಿಯಾಗಿ ಕಾಡಲ್ಲಿ ಇರ್ತಾ ಇತ್ತು. ರಾಜಂಗೂ ವ್ಯಾಮೋಹ ಬೆಳೀತಾ ಇರಲಿಲ್ಲ. ಹಾಗೆ ನಾವೂ ವ್ಯಕ್ತಿಗಳ ಮೇಲೆ ಆಗಿರ್ಬೋದು ಅಥವಾ
ಹಣದ ಮೇಲಾಗಿರ್ಬೋದು, ಅಧಿಕಾರದ ಮೇಲಾಗಿರ್ಬೋದು, ಎಲ್ಲದ್ರ ಮೇಲೂ ಅಟ್ಯಾಚ್ಮೆಂಟ್ಗಳನ್ನು ಇನ್ವೈಟ್ ಮಾಡ್ಕೊಳ್ತೀವಿ. ಅಟ್ಯಾಚ್ಮೆಂಟಿಗೆ ಬಿದ್ದ ಮೇಲೆ ನೀವು ಏನೇ ಮಾಡಿ ನಿಮ್ಮ ಕೆಲಸದ ವೇಗ ಕಡಿಮೆ ಆಗುತ್ತೆ, ನಿಮ್ಮ ಕೆಲಸದ ತೀವ್ರತೆ ಕಡಿಮೆ ಆಗುತ್ತೆ, ನಿಮ್ಮ ಉದ್ದೇಶಗಳು ಅಲೈನ್ಮೆಂಟ್ ಮಿಸ್ ಆಗುತ್ತೆ. ಸೋಮಾರಿತನ ಆಗಿರ್ಬೋದು, ಬರೀ ಕುಂತ್ರೆ ನಿಂತ್ರೆ ನಿಂದೆ ಧ್ಯಾನ ಅಂತ ಸಾಂಗ್ ಇದೆಯಲ್ಲ, ಜೀವಕ್ಕಿಲ್ಲ ಸಮಾಧಾನ ಅಂತ, ಹಂಗಾಗ್ಬಿಡುತ್ತೆ. ನಾವು ಯಾವಾಗಲೂ ಅಟ್ಯಾಚ್ಮೆಂಟಲ್ಲಿ ಒಬ್ಬರ ಬಗ್ಗೆ ಅಥವಾ ಪಾಸ್ಟ್ ಬಗ್ಗೆ ಅಥವಾ ಹಣದ ಬಗ್ಗೆ, ಅಧಿಕಾರದ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದು ಆ ಅಟ್ಯಾಚ್ಮೆಂಟಿಂದ ನಮಗೆ ಹೊರಗಡೆ ಬರೋಕ್ಕಾಗಲಿಲ್ಲ ಅಂದರೆ ಕೊನೆಗೆ ಆ ಪರಿಸ್ಥಿತಿಯನ್ನು ಹಾಳು ಮಾಡ್ತೀವಿ ಅಥವಾ ಆ ವ್ಯಕ್ತಿಯನ್ನು ಹಾಳು ಮಾಡ್ತೀವಿ, ನಾವು ಹಾಳಾಗ್ತೀವಿ. ಸೊ ಇದು ಜ್ಞಾನದಿಂದ ಯೋಚನೆ ಮಾಡಿ ಮರೆಯೋದು ಎಷ್ಟು ಇಂಪಾರ್ಟೆಂಟು. ಮರೆಯೋದು ಒಂದು ರೀತಿ ಏನು ನೆಮ್ಮದಿ ಕೊಡುತ್ತೆ. ಅಂದರೆ ನೆನಪು ಅನ್ನೋದು ಅನಿವಾರ್ಯ ಇರ್ಬೋದು, ಆದರೆ ಮರೆವು ಅನ್ನೋದು ನಮಗೆ ನೆಮ್ಮದಿ ಕೊಡುತ್ತೆ. ಯಾಕೆ ಮರಿಬೇಕು ಅಂತ ಮನಸ್ಸು ಹೇಳ್ತಾ ಇದೆ. ಆ್ಯಂಡ್ ಇನ್ನೊಂದು ಮಾತು ಹೇಳ್ತು ಮನಸ್ಸು, ನೀವು ಕೇಳಿಸ್ಕೊಂಡ್ರ, ನನಗೂ ಸುಸ್ತಾಗ್ತಾ ಇದೆ, ನಿನಗೂ ಸುಸ್ತಾಗ್ತಾ ಇದೆ, ನೀನೊಂದು ಸ್ವಲ್ಪ ಮರೆಯೋಕ್ಕೆ ಡಿಸೈಡ್ ಮಾಡಿಬಿಟ್ಟು ನನಗೆ ಸಾಥ್ ಕೊಟ್ಬಿಟ್ರೆ ನಾನು ನೀನು ಇಬ್ಬರು ಸುಲಭವಾಗಿ ನಮ್ಮ ಕೆಲಸ ಮಾಡ್ಬೋದು ಅಂತ ಮನಸ್ಸು ಹೇಳ್ತಾ ಇದೆ. ಸತ್ಯ ಅಲ್ವಾ? ನೀವು ನಿಮ್ಮ ಪ್ರೊಫೆಷನ್ ಲೈಫಲ್ಲೂ ಸಕ್ಸಸ್ ಆಗಬೇಕು ಅಂತ ಅಂದರೆ, ನಿಜವಾಗ್ಲೂ ನೀವು ಅಚೀವ್ ಮಾಡಬೇಕು ಲೈಫಲ್ಲಿ, ಅಥವಾ ನೀವು ಸೇವೆ ಮಾಡಬೇಕು, ನೀವೇನೋ ಆಧ್ಯಾತ್ಮದ ದಾರಿಲಿ ಹೋಗಬೇಕು, ನೀವು ಏನೇ ಗುರಿ, ನಿಮ್ಮದು ಯಾವುದೇ ಗುರಿ ಆಗಿರಲಿ, ನೀವು ಹಳೆಯದನ್ನು ನೆನಪಿಟ್ಕೊಂಡು ನಿಮ್ಮ ಮೇಲೆ ನೀವು ಗಿಲ್ಟ್ ಮಾಡಿಕೊಂಡು ಬೇರೆಯವ್ರ ಮೇಲೂ ನೀವು ಅಟ್ಯಾಚ್ಮೆಂಟ್ ಇಟ್ಕೊಂಡು ಖಂಡಿತ ನೀವು ಬೆಳೆಯೋಕ್ಕಾಗಲ್ಲ. ಒಂದು ರೀತಿಯ ಆ ಭಾರ ನಮ್ಮನ್ನು ಯಾವಾಗಲೂ ಕೆಳಗೆ ಎಳಿತಾನೆ ಇರುತ್ತೆ. ಸಂಬಂಧಗಳನ್ನು ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ, ಆದರೆ ಅಟ್ಯಾಚ್ಮೆಂಟ್ಗಳು ನಮ್ಮನ್ನು ವೀಕ್ ಮಾಡುತ್ತೆ. ಆ ಸತ್ಯ ನಮಗೆ ಅರ್ಥ ಆಗ್ತಾ ಇಲ್ಲ. ಅಟ್ಯಾಚ್ಮೆಂಟ್ ನಮಗೆ ಆ ಕ್ಷಣಕ್ಕೆ ಖುಷಿ ಕೊಡ್ಬೋದು, ಸುಖ ಕೊಡ್ಬೋದು, ಆದರೆ ನೆಮ್ಮದಿ ಅಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆ್ಯಂಡ್ ಅದಕ್ಕೆ ಏನು ಹೇಳ್ತಿದ್ದಾರೆ, ಫರ್ಗೆಟ್ ಆ್ಯಸ್ ಫಾಸ್ಟ್ ಆ್ಯಸ್ ಯು ಕ್ಯಾನ್. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮರೆಯೋಕ್ಕೆ ಡಿಸೈಡ್ ಮಾಡಿ ಮರ್ತು ಬಿಡು. ಆದರೆ ಆ ಒಂದು ನೋವಿನಿಂದ ಏನು ಪಾಠ ಕಲಿಬೇಕೋ ಅದನ್ನು ಮಾತ್ರ ಮರಿಬೇಡ ಅಂತ ಹೇಳ್ತಾ ಇದೆ. ಸೊ ಮನಸ್ಸು ನಮಗೆಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ತಾ ಇದೆ, ಮರೆಯುವುದಾದರೆ ಮರೆತು ಬಿಡು ಅಂತ. ಇವತ್ತೇನು ಅರ್ಥ ಆಯಿತು, ಇನ್ನೂ ಡೀಪಾಗಿ ಎಲ್ಲಿ ಹೋಗಿ ನೀವು ನಿಮ್ಮನ್ನು ನೋಡ್ಕೊಳ್ಳೋಕೆ ಸಾಧ್ಯ ಆಯಿತು ಅಂತ, ಸಾಧ್ಯ ಆದರೆ ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಜನಕ್ಕೆ ಯಾರೆಲ್ಲ ಈ ಗೊಂದಲದಲ್ಲಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ಮನಸ್ಸು ಇನ್ನೂ ಎಷ್ಟು ಚೆನ್ನಾಗಿ ಅದಕ್ಕೇನಾದರೂ ಪರಿಹಾರ ಹೇಳುತ್ತಾ, ಇಷ್ಟು ದಿನ ಹೇಳ್ತು ನೆಕ್ಸ್ಟ್ ಏನಾದರೂ ಪರಿಹಾರ ಹೇಳುತ್ತಾ ಅನ್ನೋದನ್ನು ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಥ್ಯಾಂಕ್ ಯು.